ಮತ್ತು ಇತರೆ ಇಲಾಖೆಗಳ ವತಿಯಿಂದ ಜಗಳೂರು ಪಟ್ಟಣದಲ್ಲಿ ಅಸ್ಪೃಶ್ಯ ನಿವಾರಣೆ ಮತ್ತು ಜಾಗೃತಿ ಈ ಕಾರ್ಯಕ್ರಮವನ್ನ ಮಾಡತಕ್ಕಂಥ ಪದಾಧಿಕಾರಿಗಳೇ, ಅಧ್ಯಕ್ಷರು, ಉಪಾಧ್ಯಕ್ಷರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಯುವಕ ಮಿತ್ರರೇ, ಈ ಒಂದು ಅಸ್ಪೃಶ್ಯತೆ ಆಚರಣೆ ಇದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಕಾರ್ಯಕ್ರಮ ಬಹಳಷ್ಟು ಬೇಸರದ ಸಂಗತಿ. ಏಕೆಂದ್ರೆ ಸಂವಿಧಾನವನ್ನ ನಾವು ನಮಗೆ ನಾವೇ ಅರ್ಪಿಸಿಕೊಂಡು ಸುಮಾರು 76 ವರ್ಷ ಆಗಿದೆ. 76 ವರ್ಷ ಆದ್ರೂ ಸಹ ನಾವು ಇನ್ನೂ ಜಾಗೃತಿ ಮೂಡಿಸತಕ್ಕಂಥ ಮಟ್ಟದಲ್ಲಿ ಇದೀವಿ. ನಾವು ಇದಕ್ಕೆ ಬಹಳಷ್ಟು ಬೇಸರ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ವಿಷಯವನ್ನ ಸಂವಿಧಾನದಲ್ಲಿ ಅಳವಡಿಸಿ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಂಡಂಗಿದ್ದು, ಓದ್ಕೊಂಡಂಗಿದ್ದು, ಹಾಗಾಗಿನೇ ನಾವು ಈಗಲೂ ಸಹ ಜಾಗೃತಿ ಮೂಡಿಸ್ತಕ್ಕಂಥ ಮಟ್ಟದಲ್ಲಿ ಇದೀವಿ. ನಾವು ಬಂಧುಗಳೇ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತನ್ನ ಪಡ್ಕೊಂಡು ನಾವೇ ಅದನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ನಾವು ಬಹಳಷ್ಟು ಜನ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣವನ್ನ, ಮುಂಚೆ ಶಿಕ್ಷಣ ಎಲ್ಲರಿಗೂ ಇರ್ಲಿಲ್ಲ, ಎಲ್ಲಾ ಜನಾಂಗಕ್ಕೂ ಇರ್ಲಿಲ್ಲ, ಎಲ್ಲರಿಗೂ ಇರ್ಲಿಲ್ಲ ಶಿಕ್ಷಣ. ಎಲ್ಲರಿಗೂ ಶಿಕ್ಷಣ ಕೊಡ್ಬೇಕಂತೇಳಿ ಪ್ರಮುಖವಾಗಿ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಬಹಳಷ್ಟು ಜನ ಅವರೇ ಅಸ್ಪೃಶ್ಯ ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಇನ್ನೊಂದು ಮಹತ್ವವಾಗಿರ್ತಕ್ಕಂಥ ಕೊಟ್ಟರು. ಏನು ಕೊಟ್ಟರು? ಎಲ್ಲರೂ ಸಮಾನವಾಗಿರ್ಬೇಕು ಈ ದೇಶದಲ್ಲಿ ಅನ್ನೋ ಕಾರಣಕ್ಕಾಗಿನೇ ಎಲ್ಲರಿಗೂ ಮತದಾನ ಹಕ್ಕಿರ್ಲಿಲ್ಲ. ಕೆಲವೇ ಜನಕ್ಕೆ ಅಷ್ಟೇ ಮತದಾನ ಹಕ್ಕಿದ್ದು. ದೊಡ್ಡ ದೊಡ್ಡ ಜಮೀನ್ದಾರರಿಗೆ, ದೊಡ್ಡ ದೊಡ್ಡ ಬ್ಯಾಂಕರ್ಸ್ಗೆ ಅಷ್ಟೇ ಮತದಾನ ಹಕ್ಕಿದ್ದು ಮುಂಚೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಬಹಳ ಸರಿ ಹೇಳ್ತೀವಿ ಭಾಷಣದ, ನಾವು ಯಾರು ತಿಳ್ಕೊಳಕ್ ಹೋಗಲ್ಲ ಇದನ್ನ. ಅದು ಎಂತ ಮಹತ್ವವಾಗಿರ್ತಕ್ಕಂಥದನ್ನ ತಿಳ್ಕೊಳಲ್ಲ, ಬೇರೆ ಹೇಳಿಲ್ಲ, ಯಾರು ಹೇಳಲ್ಲ. ಹಾಗಾಗಿ ಯಾರು ಯಾವತ್ತು ತಿಳ್ಕೊಂಡು ಬೇರೆ ಹೇಳಲ್ಲ, ಅವತ್ತು ನಾವು ಬಹಳ ವೀಕ್ ಆಗ್ತೀವಿ. ನಾವು ಹೇಳ್ಬೇಕು, ತಿಳ್ಕೊಬೇಕಂತಿರ್ತಕ್ಕಂಥವ್ರು. ಮತದಾನದ ಹಕ್ಕನ್ನು ಕೊಟ್ಟದ್ದು ಡಾಕ್ಟರ್ BR ಅಂಬೇಡ್ಕರ್. ಯಾಕೆಂದ್ರೆ ಮುಂಚೆ ನಮ್ಮನ್ನ ಆಳ್ತಕ್ಕಂಥವ್ರು ಯಾರು ಗೊತ್ತಾ? ರಾಜರು. ಏನ್ ಮಾಡ್ತಿದ್ರು? ಅವರು ಯಾರು ದೊಡ್ಡ ಜಮೀನ್ದಾರರು, ಯಾರು ಜಾಸ್ತಿ ಟ್ಯಾಕ್ಸ್ ಕೊಡ್ತಾರೋ ಅವ್ರಿಗೆ ಅಷ್ಟೇ ಮಹತ್ವ ಕೊಡ್ತಿದ್ರು ರಾಜರು. ನಮ್ಮನ್ನ ಆಳ್ತಕ್ಕಂಥ ಮತ್ತೆ ರಾಜ ಸತ್ ಮೇಲೆ ಯಾರು ಆಳ್ತಾರೆ? ಮತ್ತೆ ರಾಜನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥವ್ರು ಅವರೇ ಮತ್ತೆ ನಮ್ಮನ್ನ ಆಳ್ತಿದ್ರು. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು, ನಿಮ್ಮನ್ನ ಆಳ್ತಕ್ಕಂಥವ್ರು ರಾಜರಾಗಿರಬಾರ್ದು. ನಿಮ್ಮೂರ್ನಾಗ ಇರ್ತಕ್ಕಂಥ ಮತದಾನದ ಬೂತ್ ಇರ್ತಲ್ಲ, ಆ ಬೂತ್ ನೀವು ಓಟ್ ಆಗಿರ್ತಕ್ಕಂಥವ್ರು ಯಾರು, ಅವರು ನಿಮ್ಮನ್ನ ಆಳ್ತಕ್ಕಂಥ ನೀವೇ ಆಯ್ಕೆ ಮಾಡಿಕೊಳ್ಳ್ರಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೊಂಡೆ ಹೋದ್ರೆ ಬಹಳಷ್ಟು ಇನ್ನೂ ಮುಂದೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಇಂಥ ಬಹಳಷ್ಟು ವಿಷಯಗಳಿದಾವೆ. ಇನ್ನೂ ಸಹ ನಾವು ನಮಗೆ ನಾಟಕದ ರೂಪದಲ್ಲಿ ತಿಳಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂದ್ರೆ ಬಹಳಷ್ಟು ನೋವಾಗುತ್ತೆ. ಬಂಧುಗಳೇ, ನಾವು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಪ್ರತಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳು ಹೇಳಿದ್ರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟೆಲ್ಲ ಸವಲತ್ತು ಸಿಗುತ್ತೆ ಅಂತೇಳಿ. ಅದು ಒಂದು ಜಾತಿಗಲ್ಲ, ಎಲ್ಲ ಜಾತಿಗೂ ಸಿಗುತ್ತೆ. ಇದ್ರ 106 ಜಾತಿಗಳಿದಾವೆ. OBC ಒಳಗೆ 106 ಜಾತಿಗಳಿದಾವೆ, SC ಒಳಗೆ 106 ಜಾತಿ ಇದಾವೆ, ST ಒಳಗೆ 106 ಜಾತಿಗಳಿದಾವೆ. ಈ ಎಲ್ಲಾ ಜಾತಿ ವಿದ್ಯಾವಂತರು ನಾವು ಯಾವತ್ತು ಮನಸ್ಸು ಬಿಚ್ಚಿ ಸಂವಿಧಾನದಲ್ಲಿ ಏನಿದೆ ಅದನ್ನ ತಿಳ್ಕೋಬೇಕು ಅಂತೇಳಿ ಏನು ಹೇಳೋವರೆಗೂ ನಾವು ಮುಂದೆ ಬರಕ್ ಸಾಧ್ಯ ಆಗಲ್ಲ. ಅವೆಲ್ಲವನ್ನು ತಿಳ್ಕೊಂಡ ಕೆಲಸವನ್ನ ಮಾಡಬೇಕು ಅಂತೇಳಿ ಹೇಳಕ್ ಬಯಸಿ, ಇನ್ನು ಹೆಚ್ಚು ವಿಷಯಗಳನ್ನ ತಿಳ್ಕೊಂಡು ಮುಂದೆ ಸಾಗೋಣ. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ತಿಳ್ಕೊಂಡು ಮುಂದೆ ಸಾಗೋಣ. ಯಾವಾಗ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಯಾವ್ದಾರ ಇಲಾಖೆಗೆ ಹೋಗ್ತಿದ್ದಂಗೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ನಿಂಗೆ ಕೊಟ್ಟ ಅಂತ ಹೇಳ್ತಾರೆ, ಹೊರ ಬರ್ತಾರೆ, ಮರ್ತ್ಬಿಡ್ತಾರ. ಅಲ್ಲಿ ಮಾತ್ರ ಪ್ರತಿಪಾದನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಹಕ್ಕು ಬೇಕಲ್ಲ. ಅದು ಪೊಲೀಸ್ ಸ್ಟೇಷನ್ ಹೋಗ್ತಿದ್ದಂಗೆ ಕೇಳ್ತಾರೆ, ಕೋರ್ಟ್ನಾಗ ಎಲ್ಲ ಹೇಳ್ತಾರೆ, ಎಲ್ಲ ವಿಷಯದಲ್ಲಿ ಹೇಳ್ತಾರೆ. ಯಾವ್ದು ನಾವು ಆಫೀಸರ್ ಸರಿ ಮಾತು ಕೇಳಿದ್ರೆ ನನಗೆ ಸಂವಿಧಾನದಾಗ ಅವಕಾಶ ಇದೆ ಮಾಡ್ಕೊಡಂತ ಕೇಳ್ತಾರೆ. ಅದು ಹೊರ ಬರ್ತಿದ್ದಂಗೆ ಅವ್ನು SC, ಇವನು ST, ಇವ್ನು OBC, ಅವ್ನು ಮಹಿಳೆ, ಇವ್ರು ಗಂಡಸು, ಅವ್ನು ಬಡವ, ಇವನು ಕೀಳು ಅಂತ ಹೇಳಿ ಹೊರ ಬರ್ತಿದ್ದಂಗೆ. ಇದು ಯಾಕೆ ತಾರತಮ್ಯ? ಇದನ್ನ ನಾವು ಬಹಳಷ್ಟು ಜನ ವಿದ್ಯಾವಂತರ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಂಥವೆಲ್ಲ ಒಳದೋಡಿಸ್ಬೇಕಂದ್ರೆ ನಾವು ಸಹ ಪ್ರಜ್ಞಾವಂತರಾಗಬೇಕು. ನಮ್ಮ ಮನೆಯಿಂದ ಶುರು ಆಗ್ಬೇಕು. ನಾವು ಎಲ್ಲರೂ ಒಂದೇ, ನಮ್ಮ ಮನುಕುಲ ಎಲ್ಲ ಒಂದೇ, ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಜನಗಳಿಗೆ ಅಂತೇಳಿ ತಿಳ್ಕೊಂಡು ನಾವು ನಮ್ಮ ಮನೆಯಿಂದ ಶುರು ಮಾಡಿಕೊಂಡು ನಾವು ಇದನ್ನ ಆಚರಣೆ ಮಾಡಿ ಬಿಡಬೇಕು ಅಂತೇಳಿ ಹೇಳಕ್ ಬಯಸ್ತಾ, ಈ ಒಂದು ಸಂದರ್ಭದಲ್ಲಿ ಇದನ್ನ ಈಗಾದ್ರೂ ಸಹ ಇನ್ನು ಬಹಳಷ್ಟು ಜನ ಬರ್ಬೇಕಾಯ್ತು. ಹಾಗಾಗಿ ತಿಳ್ಕೊಂಡು ನಾವೆಲ್ಲರಿಗೂ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಬಯಸಿ, ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಪಡಿತಕ್ಕಂಥರಾಗಲಿ ಅದನ್ನು ತಿಳಿಸ್ತೀನಿ ಅಂತೇಳಿ
ಯಾಕಂದ್ರೆ ಹೇಳಿದ್ರು ಈಗ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆ ಬಹಳಷ್ಟು ಕೆಲಸ ಇದೆ. ಒಂದು ಮೊಬೈಲ್ನಾಗ ಏನಪ್ಪಾ ಅಂದ್ರೆ 1 GB 2 GB ಅಂತ ಇರುತ್ತೆ. ಆ GB ದಾಟಿದ ಮೇಲೆ ಹ್ಯಾಂಗ್ ಆಗ್ಬಿಡ್ತಾವೆ ಮೊಬೈಲ್. ಹಂಗೆ ಎಲ್ಲ ಕೆಲಸಗಳನ್ನ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ ಕೆಲಸ ಒತ್ತಡ ಅವ್ರಿಗೆ ಹಾಕಿ ಅವ್ರು ಯಾವ ಕೆಲಸ ಮಾಡ್ಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಿಲ್ಲ, ಅಷ್ಟೊಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರದ ಬಹಳಷ್ಟು ಸವಲತ್ತು ಕೊಡ್ತಾರೆ, ಅದನ್ನ ದುಡ್ಡು ಖರ್ಚು ಮಾಡ್ತಾರೆ. ಅದನ್ನ ಎಲ್ಲರೂ ಸಹ ಪ್ರಜ್ಞಾವಂತರು ವಿದ್ಯಾವಂತರು ಅಂಬೇಡ್ಕರ್ ಸಂವಿಧಾನದಿಂದ ಯಾರು ನಾವು ತಿಳ್ಕೊಂಡಿದೀವೋ ಅವೆಲ್ಲವನ್ನು ನಾವೇ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಬಯಸಿ ನಮಗೂ ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಆಸರಿಸಿದ ಶಾಸಕರು ಮತ್ತು ಎಲ್ಲರಿಗೂ ಮತ್ತು ವೇದಿಕೆ ಮುಂದೆ ಆಸರಿಸಿದಂತ ಎಲ್ಲರಿಗೂ ಹಿರಿಯರಿಗೂ ಎಲ್ಲ ಸಂಘಟನೆಯ ಹೋರಾಟಗಾರರಿಗೂ ಒಂದು ಸಲ ಮಾತ್ರ ಮುಗಿಸಿ ನಮಸ್ಕಾರ.